ಮರ್ತೋಗ್ತಾ ಇದ್ದಾರೆ. ಈ ಥರ ಮೂವೀಸ್ಗಳಲ್ಲಿ ಬಂದರೆ ಮಕ್ಳಿಗೆ ರೀಕಾಲ್ ಆಗುತ್ತೆ. ನಾವು ಹೋಗಿ ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ತೋರ್ಸೋಕ್ಕಾಗ್ತದೆ, ಅಟ್ಲೀಸ್ಟ್ ಮೂವಿಲೆಲ್ಲ ತೋರಿಸಿ ಮಾಡ್ಬೋದು. ಇಟ್ಸ್ ಎ ವೆರಿ ಗುಡ್ ಕಾನ್ಸೆಪ್ಟ್. ನನ್ನ ಪ್ರಕಾರ ಎಲ್ಲರಿಗೂ ಒಳ್ಳೇದಾಗಲಿ ಸರ್, ತುಂಬ ಚೆನ್ನಾಗಿ ಬರಲಿ. ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ನಾನು ಶುಭ ಹಾರೈಸ್ತೀನಿ. ಆದಷ್ಟು ಬೇಗ ಎಲ್ಲರೂ ಬಂದು ಅದು ಯಶಸ್ವಿ ಕಾಣಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮತ್ತೋರ್ವ ಅತಿಥಿಗಳು ಮಾಡಿ ಒಳ್ಳೆದಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್, ಸೋ ಸ್ವೀಟ್. ರಿಲೀಸ್ ಪೋಸ್ಟರ್ ನೋಡಿದ್ವಿ, ಲುಕ್ಸ್ ವೆರಿ ಎಕ್ಸೈಟಿಂಗ್. ಗಿರಿ, ಆಲ್ ದ ವೆರಿ ಬೆಸ್ಟ್. ಶೂಟಿಂಗ್ ತುಂಬ ಚೆನ್ನಾಗಿ ನಡೀಲಿ. ಮೋರ್ ದೆನ್ ದ್ಯಾಟ್, ಈ ಕನ್ನಡ ಚಿತ್ರದಲ್ಲಿ ಈಗ ನಮ್ಮ ಹೊಸ ಏನು ಈಗ ಒಂದು 2 ವರ್ಷದಿಂದ 3 ವರ್ಷದಿಂದ ನೋಡ್ತಾ ಇದೀವಿ, ನಮ್ಮ ಕರ್ನಾಟಕದ ಕಲ್ಚರ್, ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಏನು ನಾವು ಮೆಸೇಜ್ನ ಮುಂದೆ ಟ್ರೈ ಮಾಡ್ತಾ ಇದೀವಿ, ಗಿರಿನೂ ಅದನ್ನೇ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಬರುವಂತಹ ಮೂಲತನದಿಂದ ಆ ಮೆಸೇಜ್ ಎಲ್ಲರಿಗೂ ರೀಚ್ ಆಗಲಿ, ಒಳ್ಳೆ ರೀತಿಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಅಷ್ಟೇ ಅದನ್ನ ಅರ್ಥ ಮಾಡಿಕೊಂಡು ಆ ಒಂದು ಹೆಮ್ಮೆಯಿಂದ ಈ ಚಿತ್ರ ಮುಂದುವರಲಿ, ಮತ್ತೆ ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಆಗಲಿ, ಒಳ್ಳೆ ಯಶಸ್ಸನ್ನು ಪಡಲಿ ಅಂತ ಮೈ ವೆರಿ ಗುಡ್ ಫ್ರೆಂಡ್ ಗಿರಿ ಅಂಡ್ ತಂಡಕ್ಕೆ ಮೈ ಆಲ್ ದಿ ಬೆಸ್ಟ್ ಅಂಡ್ ಗಾಡ್ ವಿಶಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೋನಿಶ್ ಉಪಾಧ್ಯಾಯ ಅವರೇ. ಸರ್ ಪ್ರಶ್ನೆ ಕೇಳ್ತೀನಿ. ಹೌದು ಸರ್, ನಾನು ಡಿವೈನ್ ವ್ಯಾಲಿ ಅಂತ ಸಕಲೇಶ್ಪುರದಲ್ಲಿ ಒಂದು ರಿಸಾರ್ಟ್ ಇದೆ, ಅದ್ರದ್ದು ಓನರು, ಮತ್ತೆ ಗಿರಿಗೆ ಒಂದು 4 ವರ್ಷದಿಂದ ಫ್ರೆಂಡ್. ನಾನು ಆ ರಿಸಾರ್ಟ್ ಲಾಂಚ್ ಮಾಡ್ಬೇಕಾದ್ರೆ ಗಿರಿ ನಂದು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಇವ್ರ ಕರಿಯರ್ನ ಶುರು ಆದಾಗ್ಲಿಂದ ಒಟ್ಟಿಗೆ ನಿಂತ್ಕೊಂಡು ನೋಡಿ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ ಅಂದ್ರೆ ಅಲ್ಲಿ ಸೇವೆ ಅವ್ನಿಗೆ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್. ಎಲ್ಲಿ ಸರ್? ಖಂಡಿತವಾಗ್ಲೂ ಮಾಡ್ಬೋದು ಸರ್. ಗಿರಿನು ಬಂದಿದ್ದಾರೆ, ಅವರು ನಮ್ಗೆ ಸಹಾಯ ಮಾಡಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಚಿತ್ರದ ನಿರ್ದೇಶಕರು, ನಟ, ನಿರ್ಮಾಪಕ ಗಿರೀಶ್ SM ಅವರು. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇಲ್ಲಿ ಸೇರಿರುವ ಗುರು ಹಿರಿಯರ, ನಿಮ್ಮ ಮಗನ ಸ್ಥಾನದಲ್ಲಿರುವ ನನಗೆ ಇದೇ ಹೊಸ ಪರಿಚಯ. ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಒಂದೊಳ್ಳೆ ಕಥೆಯಲ್ಲಿ ಒಂದೊಳ್ಳೆ ಮೆಸೇಜ್ ಸಿಗೋ ಥರ ಒಂದೊಳ್ಳೆ ಕಂಟೆಂಟಲ್ಲಿ ಒಂದು ಕತೆ ರೆಡಿ ಮಾಡ್ಕೊಂಡು ಬರ್ತಿದ್ದೀನಿ. ಅದು ಹೇಗೆ ಅಂತ ಅಂದರೆ, ಇವಾಗ ಬರ್ತಿರೋ ಸಿನಿಮಾ ನೋಡ್ಬೋದು, ಒಂದು ಥಿಯೇಟ್ರಿಗೆ ಹೋಗಿ ಕುಂತ್ಕೊಂಡ್ರೆ ಸಿನಿಮಾ ನೋಡಿ ಇದೇನಪ್ಪ ಹಂಗೈತೆ ಹಿಂಗೈತೆ ಅಂಕ ಬರ್ತೀವಿ. ಇದೇಗಿದೆ ಅಂತಂದರೆ, ಈಗ ಒಂದು ಎಕ್ಸಾಂಪಲ್, ನಮ್ಮ ತಾತನ ಕಾಲಕ್ಕೆ ಹೋದರೆ ಜನ ಹೇಗಿದ್ರು, ಮೋಸ ಗೊತ್ತಿರಲಿಲ್ಲ, ಒಂದು ಒಳ್ಳೆತನ, ಶ್ರಮ, ಅದನ್ನ ಇಡೀ ದೇಶಕ್ಕೆ ಅನ್ನ ಹಾಕ್ತಿದ್ರು ನಿಯತ್ತಿಂದ ದುಡ್ದು. ಇವತ್ತು ಅದ್ರ ಬೆಲೆನ ಸರಿಯಾಗಿ ಅದು ಸಿಗ್ತಿಲ್ಲ ಸಮಾಜದಿಂದ. ಆಗ ಒಂದು ನಮ್ಮ ರೈತ ಬಾಂಧವರಿಗೆ ಆ ಒಂದು ಗೌರವ ಸರಿಯಾದ ರೀತಿ ಸೇರ್ಬೇಕು. ಒಂದು ಮಣ್ಣನ್ನ ನಂಬಿ ವ್ಯವಸಾಯ ಮಾಡಿ ಇಡೀ ದೇಶಕ್ಕೆ ಅನ್ನ ಹಾಕುವಂತ ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇಲ್ಲಿಂದ ಒಬ್ಬ ರೈತನಿಂದ ಹಿಡಿದು ಒಬ್ಬ ದೇಶ ಕಾಯೋ ಸೈನಿಕನ ತಕ್ಕ ಒಂದು ಲಿಂಕ್ ಕೊಟ್ಟು ಒಂದೊಳ್ಳೆ ಕತೆ ಮಾಡಿ ಜನಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ರೀತಿಯಲ್ಲಿ ಒಂದೊಳ್ಳೆ ಕಂಟೆಂಟ್ ಅಲ್ಲಿ ಕತೆ ಬರುತ್ತೆ. ಆಶೀರ್ವಾದ ಮಾಡಿ, ಅಡ್ಸಿ, ಬೆಳೆಸಿ. ಅಂದ್ರೆ ಒಬ್ಬ ರೈತನಿಗೆ ಸಂಬಂಧಪಟ್ಟಂಗೆ, ಈಗ ರೈತ ಇವಾಗ್ಲೂ ವ್ಯವಸಾಯ ಮಾಡ್ತಿದ್ದಾರೆ, ಬಟ್ ಟೆಕ್ನಿಕಲಿ ಚೇಂಜ್ ಆಗೈತೆ ವ್ಯವಸಾಯ ಮಾಡೋ ರೀತಿ. ನಮ್ಮ ತಾತಿರ್ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಅವಾಗ ಟ್ಯಾಕ್ಟ್ರಿ ಇರಲಿಲ್ಲ, ಎತ್ತಲ್ಲಿ ಹೊಲ ಉಳೋದು, ವ್ಯವಸಾಯ ಮಾಡೋದು, ಅದು ಚೆನ್ನಾಗಿ ಕನೆಕ್ಟ್ ಆಗ್ತಿತ್ತು ಜನಕ್ಕೆ. ಇವಾಗ ವೆಹಿಕಲ್ ಬಂದಿರೋದ್ರಿಂದ ಅಷ್ಟು ನೆನಪಿನ ಶಕ್ತಿ ನೆನಪಿಲ್ಲ ಇವಾಗ ಈಗಿನ ಕಾಲದ ಜನಕ್ಕೆ. ಅದನ್ನ ಒಂದು ಸ್ವಲ್ಪ ರೀಕಾಲ್ ಮಾಡೋ ತರ ಇದೆ ಸಬ್ಜೆಕ್ಟ್. ರೀಕಾಲ್ ಮಾಡೋ ತರ ಇದೆ. ತಿರ್ಗಾ ಸೈನಿಕ ಅಂದ್ರೆ ಒಂದು ಹೆಮ್ಮೆ, ನಮ್ಮ ಇಂಡಿಯಾ ಜನಕ್ಕೆ ಹೆಮ್ಮೆ. ಅಲ್ಲಿ ತಕ್ಕ ಒಂದು ಲಿಂಕ್ ಕೊಟ್ಟು ಒಂದು ಒಳ್ಳೆ ಮೆಸೇಜ್ ಕೊಡೋ ತರ ಇದೆ ಕತೆ. ಯಾವ ಕಾಲಘಟ್ಟದಲ್ಲಿ ಸಿನಿಮಾ ಸರ್? 80s to 70s ಆ ಕಾಲದಲ್ಲಿ ಬರುತ್ತೆ. ಇನ್ನೊಂದು ಮೇಯಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಈಗ ಹಳ್ಳಿಕಾರ ಅಂದ್ರೆ ಸದ್ಯಕ್ಕೆ ಈಗ ನಮ್ಗೆ ತಲೆಗೆ ಬರ್ದೆ ವರ್ತು ಸಂತೋಷ್ ಅವರು, ಸೊ ಅವ್ರು ಏನಾದ್ರು ಇದಾರ ಈ ಸಿನಿಮಾದಲ್ಲಿ? ಹಳ್ಳಿಕಾರ ಅಂದ್ರೆ ಈಗ ಅವ್ರು ತೋರಿಸ್ತಿರೋದು ರೇಸು, ಎತ್ತನ್ ಸಾಕೋದು, ಈ ತಟ ತೋರಿಸ್ತಿರೋದು. ನಾನ್ ತೋರಿಸ್ತಿರೋದು ಪ್ರತಿಯೊಬ್ರು ಏನು ಹಳ್ಳಿಕಾರ ಅಂದ್ರೆ ಸೋಕಿಗೋಸ್ಕರ ಸಾಕೋದಲ್ಲ, ಎತ್ಕೊಂಡ ಸೋಕಿಗೆ ಸಾಕೋದಲ್ಲ, ವ್ಯವಸಾಯಕ್ಕೆ ಸಾಕೋದು. ವ್ಯವಸಾಯಕ್ಕೆ ಕಟ್ಮುಟ್ಟಕ್ಕೆ ಸಾಕಿ ತಿರ್ಗಾ ರೇಸ್ಗೂ ಬಳಸ್ಬೋದು. ಎನಿವನ್ ಅದೊಂದೇ ಲಾಭ ಅಲ್ಲ, ಬರೀ ಸೋಕಿನೇ ಲಾಭ ಅಲ್ಲ.
ಅದೊಂದು ಜೀವನ, ಒಂದು ಬಾಂಧವ್ಯ. ಹಳ್ಳಿ ಈಗ ಎತ್ಕೂನು ಮನ್ಸರ್ಗೂನು ಈಗ ಮಣ್ಣಿಗೂನು ವ್ಯವಸಾಯಕ್ಕೂನು ಅದೊಂದು ಕೆಲಸ. ಅದು ಇಷ್ಟಪಟ್ಟು ಮಾಡೋಂಥದ್ದು ಹೊರತು ಸೋಕಿಗೋಸ್ಕರ ಮಾಡೋಂಥದ್ದಲ್ಲ. ಅದನ್ನ ಸರಿಯಾದ ರೀತಿಯಲ್ಲಿ ಜನಕ್ಕೆ ಮುಟ್ಸೋಂಥ ಒಂದು ಪ್ರಯತ್ನ. ರೇಸ್ ಎಲ್ಲ ಇರುತ್ತೆ. ಸರ್ ಎಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀರಾ? ಬೆಂಗಳೂರಲ್ಲಿ ಔಟ್ ಸೈಡು, ಇನ್ನು ಅದು ಒಂದು ಸ್ವಲ್ಪ ಪ್ಲಾನಿಂಗ್ ನಡೀತೈತೆ. ಔಟ್ ಪ್ರಾಪರ್ ಆಗಿ ಬರುತ್ತೆ ಹೊರಗೆ. ಸರ್ ಆರ್ಟಿಸ್ಟ್ಗಳು ಯಾರೆಲ್ಲ ಇರ್ತಾರೆ? ಈಗ ತಮಿಳು, ತೆಲುಗು, ಮಲಯಾಳಂ ಇಲ್ಲೆಲ್ಲ ಲಾಂಚ್ ಮಾಡೋದ್ರಿಂದ ಇಲ್ಲೆಲ್ಲ ಭಾಷೆಯಿಂದನೂ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಯಾಕೆ ಪ್ಯಾನ್ ಇಂಡಿಯಾ ಯಾಕೆ ಮಾಡಬೇಕು ಅಂತ ಅನಿಸ್ತು? ಕಂಟೆಂಟ್ ಆ ತರ. ಈಗ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಬರೀ ಕನ್ನಡದಲ್ಲಿ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ವರ್ಕ್ ಕಂಪ್ಲೀಟ್ ಆದ್ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಜನಕ್ಕೆ ಇಷ್ಟ, ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ತರ ಒಂದು ಕಂಟೆಂಟ್ ಕಾಣಿಸ್ತು. ಕಂಡ್ಮೇಲೆ ಇಡೀ ಪ್ಯಾನ್ ಇಂಡಿಯಾಗೆ ಲಾಂಚ್ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಎಲ್ಲೂ ಫೇಲ್ ಆಗಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಪ್ಯಾನ್ ಇಂಡಿಯಾ ಮಾಡಿರೋದು. ತಮಿಳಲ್ಲಿ ವೀರಮಂಡಿ ಅಂತ ಹೌದು. ಅದು ಇದು ಸ್ವಲ್ಪ ಎಲ್ಲ ಬೇಸ್ ಎಲ್ಲ ಸಿನಿಮಾ ಮಾಡಿರೋದು. ಅಂದ್ರೆ ಬರೀ ಇದಿಷ್ಟೇ ಸ್ಟೋರಿ ಅಲ್ಲ, ಸ್ಟೋರಿ ಬೇರೆನೇ. ಇದನ್ನ ಹೇಳ್ತಿರೋದು ಸ್ಟೋರಿ ಬೇರೆನೂ ಇದೆ. ಕಮಲ್ ಹಾಸನ್ ಗೊತ್ತಿದೆ ಸರ್. ಆ ಥರದ ಕಂಟೆಂಟ್ ಇಲ್ಲ ಇಲ್ಲ ಸರ್, ಇಲ್ಲ ಆ ತರ ಇಲ್ಲ ಅದಕ್ಕೆ ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ ಸರ್. ಏನೇ ಮಾಡೋರು ಹೊಸ್ದಾಗಿ ಮಾಡೋದು. ಅದು ಈ ಪ್ರತಿಯೊಂದು ಈಗ ಏನು ಒಂದು ಸಿನಿಮಾ ಸ್ಟಾರ್ಟಿಂಗ್ ಇಂದ ಕುಂತ್ಕೊಂಡ್ರೆ ಎಂಡ್ವರೆಗೂ ಎಂಡ್ ಆಗುತ್ತೆ, ಅಲ್ಲಿವರೆಗೆ ಏನೇನು ಸೀನ್ ಬರುತ್ತೆ ಅದಷ್ಟನ್ನು ಹೊಸ್ದಾಗೆ ಕಾಣಿಸ್ಬೇಕೆ ಹೊರತು ಇನ್ನೊಂದು ಸೀನ್ಗೆ ಇನ್ನೊಂದು ಸಿನಿಮಾಗೆ ಕಂಪೇರ್ ಮಾಡೋ ತರ ಯಾವ್ದೇ ಇತ್ತು ಅಂದ್ರೂ ನಾನೇ ಡಿಲೀಟ್ ಮಾಡಿ ಹೊಸ್ದಾಗೆ ಇದ್ ಮಾಡ್ತೀನಿ. ಆ ತರ ಯಾವ್ದು ಸೇರ್ಸಿಲ್ಲ, ಯಾವ್ದು ಬರೋದು ಇಲ್ಲ. ನೀವು ಆ ಥರ ಸಿನಿಮಾಗಳೆಲ್ಲ ನೋಡಿರ್ಬೇಕಲ್ಲ? ನೋಡಿದೀನಿ ಸರ್. ನಿಮ್ಮ ಹಿನ್ನೆಲೆ ನೋಡಿರೋದಕ್ಕೇನೆ ನನ್ನ ಅನುಭವದಲ್ಲಿ ಹೊಸ್ದಾಗಿ ತೋರಿಸ್ಬೇಕು, ಏನೇ ತೋರಿಸಿದ್ರು ಅದು ಜನಕ್ಕೆ ಇಷ್ಟ ಆಗೋ ತರ ಒಂದ್ ಒಳ್ಳೆ ಗುಡ್ ಮೆಸೇಜ್, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರೋ ತರನು ಒಂದು ಗುಡ್ ಆಗಿ ಬರ್ಬೇಕು. ಜನ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ಬೇಕು. ತಳಪ್ಪ ಇದು ಸೀನ್ ಚೆನ್ನಾಗಿಲ್ಲ, ಇದು ವಲ್ಗರ್ ಆಗೈತೆ, ಇದು ಬ್ಯಾಡ್ ಆಗೈತೆ ಅಂತ ಒಬ್ರು ಹೇಳೋ ಅಂತ ಒಂದು ಪಾಯಿಂಟ್ ಒಂದು ಸಿಗಲ್ಲ ಸರ್. ಅವತ್ತು ರಿಲೀಸ್ ಆಗಿದ್ವಿ ಸರ್. ನಿಮ್ಮ ಹಿನ್ನೆಲೆ ಏನು? ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾನು ಒಬ್ಬ ರೈತ, ಊರಲ್ಲಿ ವ್ಯವಸಾಯ ಮಾಡಿದ್ದೀನಿ. ಯಾವರು? ಹುಲಿಯೂರು ಹತ್ರ ಸುಗ್ನಳ್ಳಿ ವ್ಯವಸಾಯ ಮಾಡಿ ಅಲ್ಲಿ ಒಂದಷ್ಟು ವರ್ಷ ಇದ್ದು ಅಲ್ಲಿಂದ ತಿರ್ಗಿ ಬೆಂಗಳೂರು ಬಂದಿದ್ದೀನಿ. ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಇದೆಲ್ಲ ಪ್ರಾಪರ್ ಆಗಿ ಒಂದು ವರ್ಕ್ ಮಾಡ್ಕೊಂಡು ಬರ್ತಿದ್ದೀನಿ ಇವಾಗ ಡೈರೆಕ್ಟ್ ಆಗಿ. ಈ ಸಿನಿಮಾ ಟೈಟಲ್ಗೂ ಈ ಒಂದು ನೀವು ಹೇಳ್ತಾರೋ ಹಳ್ಳಿಕಾರು ತಳಿಯ ಈಗ ಕಾಳಿಪುತ್ರ ಅಂದ್ರೆ ಒಂದು ದೇವತೆ ಹೆಸರು, ಒಂದು ದೈವ ಬರುತ್ತೆ. ಬಟ್ ಹಳ್ಳಿಲಿ ಪ್ರತಿಯೊಬ್ರು ಕೂಡ ದೇವರನ್ನ ಪೂಜೆ ಮಾಡಿ ನೆನ್ಸ್ಕೊಂಡು ಆ ಒಂದು ಹಬ್ಬನ ಜಾತ್ರೆ ರೂಪದಲ್ಲಿ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾ ದಿನನಿತ್ಯದ ಕೆಲಸನ ಮಾಡೋಂಥದ್ದು. ಹಂಗಾಗಿ ಹಳ್ಳಿಕಾರ ಅನ್ನೋದು ಬಂದಿದೆ ಸರ್ ಹೆಸರು ಕಾಳಿಪುತ್ರ. ಗಿರಿಗೌಡ ವೆಂಕಟೇಶ್ ಅಂತ ಬಂದ್ಬಿಟ್ಟು ಅವನೇ ಡೈಲಾಗ್ಸ್ ಎಲ್ಲ ಅವನೇ ಬರ್ದಿರೋದು. ಸ್ಕ್ರೀನ್ ಪ್ಲೇ ಬಂದ್ಬಿಟ್ಟು ನಂದು. ಇವನು ನನ್ನ ಫಸ್ಟ್ ನನ್ನ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದು. ಇವಾಗ ನಾನು ಮದ್ದೂರೊಡೆ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಿದ್ದೆ. ಇದೆಲ್ಲ ಕಂಪ್ಲೀಟ್ ಫುಲ್ ಟೋಟಲ್ ಟೀಮ್ ನಂದೇನೆ. ಇವ್ರೇನ್ ಮಾಡಿದ್ರು, ಜಲ್ದಿ ಹೋಗ್ಬೇಕು, ಜಲ್ದಿ ಮಾಡೋಣ ಅಂತ ಸ್ವಲ್ಪ ಆತರ ಮಾಡ್ತಿದ್ದ. ಸರಿ ಆಯ್ತು ಮಾಡೋಣ ಅನ್ಬಿಟ್ಟು ಇದನ್ನ ತಗೊಂಡ್ವಿ ನಾವು. ಯಾಕಂದ್ರೆ ಹಳ್ಳಿಕಾರ ಓರಿ ಅನ್ನೋದೆಲ್ಲ ಇವಾಗ ಫುಲ್ ಫೇಮಸ್ ಆಗ್ಬಿಟ್ಟಿದೆ ಎಲ್ಲ ಕಡೆನೂ. ಈ ವರ್ತೂರ್ ಸಂತೋಷ್ ಸರ್ ಬಂದ್ಮೇಲೆ ಅಂದ್ರೆ ಆ ತರ ಬಂದಿದೆ. ಈ ತಿಥಿ ಶೈಲಿಲಿ ಈ ಕಾನ್ಸೆಪ್ಟ್ ನ ತಂದು ನನಗೆ ಹೇಳ್ದ. ಕುತ್ಕೊಂಡಾದ್ಮೇಲೆ ಸ್ಕ್ರಿಪ್ಟ್ ಕುತ್ಕೊಂಡಾದ್ಮೇಲೆ ತುಂಬಾ ಚೆನ್ನಾಗಿ ಅನಿಸ್ತು ನಮ್ಗೆ. ಇಲ್ಲ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಈ ಕಥೆನ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಹಾ ಸರ್, ಕಮರ್ಷಿಯಲ್ ಆಗಿ ಅಂತ ಇರುತ್ತೆ. ಇದು ಹೇಳ್ಬೇಕಂದ್ರೆ ಇನ್ನೊಂದು ಏನಂದ್ರೆ ಪಾಯಿಂಟ್, ಇದರಲ್ಲಿ ಮಣ್ಣಿನ ಕಥೆ ಇದು. ಆ ಮಣ್ಣೇ ಸಸ್ಪೆನ್ಸ್ ಈ ಕಾನ್ಸೆಪ್ಟ್ ಅಲ್ಲಿ. ಕರ್ನಾಟಕದಲ್ಲಿ ಏನು ಮಣ್ಣಿದೆ, ನಾವು ಇವಾಗ ಈ ಕಥೆ ಹೇಳಕ್ ಹೋಗ್ತಿರೋದು ಒಂದು ಮಣ್ಣದು ಒಂದು ಕಥೆ ಬರುತ್ತೆ, ಅದೇ ಲೈನ್ ಇರೋದು. ಆ ಮಣ್ಣದ್ರ ಮೇಲೆನೆ ನಮ್ದು ಹೇಳಿದ್ನಲ್ಲ ಇಂಡಿಯನ್ ಆರ್ಮಿಗೆ ಸೇರ್ಕೊಳ್ಳುತ್ತೆ. ಅದೇ ನಾನು ಹೇಳ್ಬಿಡ್ತೀನಿ ಸಣ್ಣದಾಗಿ. ಏನಂದ್ರೆ ನಮ್ಮ ಮಣ್ಣಿಂದ ಇದನ್ನ ಗನ್ ಪೌಡರ್ಗೆ ಬದಲಾಯಿಸಬಹುದು. ಅದೊಂದಿಷ್ಟು ಕೆಮಿಕಲ್ಸ್ ಅದನ್ನ ಮೈನಿಂಗ್ ಇಟ್ಕೊಂಡು ಅದು ಸಣ್ಣದು ಒಂದು ಬೇಸ್ ಇಟ್ಕೊಂಡು ಮಾಡ್ತಾ ಇದೀವಿ ಸರ್. ಆರ್ಟಿಸ್ಟ್ಗಳನ್ನ ನಾವು ಇನ್ನೊಂದು 15 ಡೇಸ್ ಸ್ಟಾರ್ಟ್ ಮಾಡ್ತಿದೀವಿ ವರ್ಕ್ನೆಲ್ಲ. ನಾವು ದಸರಾ ಹಬ್ಬಕ್ಕೆ ಬರ್ಬೇಕಂತ ನಮ್ಮ ಪ್ಲಾನ್ ಇರೋದು. ನಾವು ಸದ್ಯದ್ರಲ್ಲೇ ಹೇಳ್ತೀವಿ ನಾವು ಇನ್ ಸ್ವಲ್ಪ ಬೇಗನೆ. ಹೀರೋಯಿನ್ ಇದ್ದಾರೆ, ಅದನ್ನು ಒಂದು ತಿಂಗಳಲ್ಲಿ ಅದನ್ನು ಹೇಳ್ತೀವಿ. ನೆಕ್ಸ್ಟ್ ಇದ್ರಲ್ಲಿ ನಾನು ತಿರ್ಗಾ ಕರೀತೀವಿ ಪ್ರೆಸ್ ಮೀಟ್ಗೆ, ಅವಾಗ ಹೇಳ್ತೀನಿ. ಸರ್ ಇದನ್ನ ನಮ್ಮ ಇದ್ರದ್ದು ಬಂದು ನಾವು ನಮ್ಮ ಮಾಗಡಿ ಒಂದು ಜಾಗ ಇದೆ ಸರ್,
ಇದನ್ನ ಜಾಸ್ತಿ ನಡೆಯೋದು ಶಿವಮೊಗ್ಗದಲ್ಲಿ ಒಂದು ರೇಸ್ ನಡೆಯುತ್ತೆ ಸರ್, ರಿಯಲ್ ನಡೆಯುತ್ತೆ ಶಿವಮೊಗ್ಗದಲ್ಲಿ. ಅಲ್ಲಿ ನಾವು ರಿಯಲ್ ಏನ್ ಜಾತ್ರೆ ನಡೆಯುತ್ತಲ್ಲ ಅದ್ರಲ್ಲಿ ರಿಯಲಿಸ್ಟಿಕ್ ಆಗಿ ನಾವು ಅದೇ ಜನಗಳ ಜೊತೆಲಿ ಮತ್ತೆ ಜಾತ್ರೆಯಲ್ಲಿ ನಾವು ಅದನ್ನ ರಿಯಲ್ ಆಗಿ ಶೂಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡ್ರು, ನಾವು ಮಾಡ್ಕೊಂಡಿರೋದು ಅದನ್ನ.